ಸಿಎಂ ಸ್ಥಾನದಿಂದ ಕೆಳಗಿಳಿತಾ ಇದ್ದಂತೆ ಸಿದ್ದು ಮೌನ ಕ್ರಾಂತಿಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಟಗರು ಸಿದ್ದರಾಮಯ್ಯನವರು ದಿವ್ಯ ಮೌನವನ್ನು ವಹಿಸಿದ್ದಾರೆ. ಕಾವೇರಿ ನಿವಾಸದಲ್ಲಿಯೇ ಸಮಯವನ್ನು ಕಳೀತಾ ಇದ್ದಾರೆ ಸಿದ್ದರಾಮಯ್ಯ. ಕಾವೇರಿ ನಿವಾಸದಲ್ಲೇ ಸಿದ್ದುವನ್ನ ಭೇಟಿ ಮಾಡ್ತಾ ಇರುವಂತಹ ಆಪ್ತರು ಕಾವೇರಿ ನಿವಾಸಕ್ಕೆ ಬಂದು ಭೇಟಿ ಮಾಡ್ತಾ ಇದ್ದಾರೆ. ಸಿದ್ದು ಮೌನದ ಹಿಂದಿನ ಸುನಾಮಿ ಹೇಳೋಕ್ಕೆ ಈಗ ದಿನಗಣನೆ ಶುರುವಾಗಿದೆ. ಸಿದ್ದರಾಮಯ್ಯನವರಿಂದ ದಿಢೀರ್ ಎಂದು ಮತ್ತೆ ಅಹಿಂದ ಜಪ ಶುರುವಾಗಿದೆ. ರಾಜಕೀಯ ವಿರೋಧಿಗಳಿಗೆ ತಮ್ಮ ಮುಂದಿನ ಹೆಜ್ಜೆಯ ಸುಳಿವನ್ನು ಕೂಡ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಕೊಟ್ಟಂತಾಗಿದೆ. ಭವಿಷ್ಯದ ರಾಜಕೀಯ ತಂತ್ರಗಾರಿಕೆಯ ಸುಳಿವು ಕೊಟ್ಟಂತಹ ಸಿದ್ದರಾಮಯ್ಯನವರು, ಅಹಿಂದ ಕಹಳೆ ಮೊಳಗಿಸಿದಂತಹ ಸಿದ್ದರಾಮಯ್ಯ. ಯಾರಿಗೆ ಇದು ಎಚ್ಚರಿಕೆ? ಮತ್ತೆ ಅಹಿಂದ ಹೋರಾಟದ ಮುನ್ನೆಲೆಗೆ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಲೆಕ್ಕಾಚಾರ ಏನು ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಸಿಎಂ ಸ್ಥಾನದಿಂದ ಒಂದು ಸಲ ಕೆಳಗೆ ಇಳಿದ ಮೇಲೆ, ಯಾಕೆಂತಂದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ದೊಡ್ಡದಾದರೂ ಪದವಿ ಏನಾದರೂ ಇದೆನಾ? ಇಲ್ಲ. ಆ ಪದವಿಯನ್ನು ಕೂಡ ಸಿದ್ದರಾಮಯ್ಯನವರು ಪೊಲಿಟಿಕಲಿ ಅನುಭವಿಸಿದ ಮೇಲೆ ಪಾಲಿಟಿಕ್ಸ್ ಸಾಕು ಅಂತ ಸೈಡಲ್ಲಿ ಇದ್ದು ಬಿಡ್ತಾರೆ, ಅಥವಾ ಕಿಂಗ್ ಮೇಕರ್ ಆಗ್ತಾರೆ. ಮುಂದೊಂದು ದಿನ ಕಾಂಗ್ರೆಸ್ ಸರ್ಕಾರದ ರಚನೆಗೆ ಅವರೇ ಕಿಂಗ್ ಮೇಕರ್ ಆಗ್ತಾರೆ ಅನ್ನುವಂತಹ ಅನೇಕ ಪ್ರಿಡಿಕ್ಷನ್ಸ್ಗಳನ್ನು ಅನೇಕರು ಮಾಡಿದರು. ಆದರೆ ಸಚಿವ ಸಂಪುಟದ ವಿಸ್ತರಣೆ ಏನಾಯಿತು? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಡಿ ಕೆ ಶಿವಕುಮಾರ್ 2.0 ಕ್ಯಾಬಿನೆಟಲ್ಲಿ ಕಿಂಗ್ ಮೇಕರ್ ಆಗೋದಿರಲಿ, ಸಿದ್ದರಾಮಯ್ಯನವರ ಪಟ್ಟಿಗೆ ಮನ್ನಣೆಯೂ ಕೂಡ ಸಿಗಲಿಲ್ಲ ಅನ್ನುವಂಥದ್ದು ಯೂನಿವರ್ಸಲ್ ಟ್ರೂತ್. ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಶಾಂತಿಯನ್ನು ಪಾಲಿಸ್ತಾ ಇದ್ದಾರೆ. ಅಥವಾ ಈ ಹಿಂದೆ ಸಿದ್ದರಾಮಯ್ಯನವರು ಹೇಳಿದರು, ಐ ವಿಲ್ ಬಿ ರಿಟೈರ್ಡ್ ಆಗ್ತೀನಿ, ನಾನು ಪಾಲಿಟಿಕ್ಸಿಂದ ರಿಟೈರ್ಡ್ ಆಗ್ತೀನಿ ಅಂತ ಹೇಳಿದರು. ಆದರೆ ರಿಟೈರ್ಡ್ ಆಗ್ತೀನಿ ಅಂತ ಹೇಳಿದಂತಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಬಿಟ್ಟುಕೊಟ್ರು. ಇದಾದ ಮೇಲೆ ವಾಟ್ಸ್ ಹ್ಯಾಪನಿಂಗ್ ಇನ್ ಕಾಂಗ್ರೆಸ್ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾರೆ, ಅಥವಾ ಕಾಂಗ್ರೆಸ್ಸಲ್ಲಿ ಏನಾಗಬೇಕು ಮುಂದೆ ಅನ್ನುವಂಥ ವಿಚಾರಗಳ ಬಗ್ಗೆ ಸಜೆಸ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ, ಈಗ ಏಕಾಏಕಿ ಅಹಿಂದ ಜಪವನ್ನು ಏಕಾಏಕಿ ಶುರು ಮಾಡಿದ್ದಾರೆ. ಅಂದರೆ ರಾಜಕೀಯ ವಿರೋಧಿಗಳಿಗೆ, ಯಾವುದೇ ವಿರೋಧಿಗಳಾಗಿರಲಿ, ಬಹಿರಂಗ ವಿರೋಧಿಗಳಾಗಿರುವಂತಹ JDS ಮತ್ತು BJP ಆಗಿರ್ಬೋದು ಅಥವಾ ಕಾಂಗ್ರೆಸ್ನಲ್ಲಿ ಆಗಿರ್ಬೋದು, ಅವರಿಗೊಂದು ಹಿಂಟನ್ನು ಕೊಡ್ತಾ ಇದ್ದಾರೆ ಮುಂದಿನ ರಾಜಕೀಯದ ನಡೆಯ ಬಗ್ಗೆ. ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ಲೆಟ್ಸ್ ಚೆಕ್ ಇಟ್ ಔಟ್. ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಆ್ಯಂಡ್ ಅದಕ್ಕೂ ಮುಂಚೆ ಸಿದ್ದರಾಮಯ್ಯನವರೇ ಮಾತನಾಡಿರುವಂತಹ ಒಂದು ಬೈಟ್ ಇದೆ, ಚೆಕ್ ಇಟ್ ಔಟ್. ಬೈಟಲ್ಲಿ ಏನು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥದ್ದನ್ನು ಕೇಳ್ಕೊಂಬರೋಣ. ಬೈಟ್ ಪ್ಲೀಸ್. ಸಂಘಟನೆ ನಡೀತಾ ಇದೆ. ಶೋಷಿತ ವರ್ಗಗಳು ಹೆಸರಿನಲ್ಲಿ ಅಹಿಂದ ಸಂಘಟನೆ ನಡೀತಾ ಇದೆ. ಈಗ 6ನೇ ತಾರೀಕು ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ 25ನೇ ವರ್ಷ ಆಗಿರ್ತಕ್ಕಂಥದ್ದು. ಅದಕ್ಕೆ ಹಿಂದುಳಿದ ಜಾತಿಗಳ ಒಕ್ಕೂಟ 25, ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಇದೇ ಸಂಘಟನೆ ನಡೀತಾ ಇದೆ. ಶೋಷಿತ ವರ್ಗಗಳು ಹೆಸರಿನಲ್ಲಿ ಅಹಿಂದ ಸಂಘಟನೆ ನಡೀತಾ ಇದೆ. ಈಗ 6ನೇ ತಾರೀಕು ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ 25ನೇ ವರ್ಷ ಆಗಿರ್ತಕ್ಕಂಥದ್ದು. ಅದಕ್ಕೆ ಹಿಂದುಳಿದ ಜಾತಿಗಳ ಒಕ್ಕೂಟ 25, ನಾನು ಅದರಲ್ಲಿ ಅಹಿಂದ ಮತಗಳನ್ನು ಹೊಂದಿರುವಂತಹ ಏಕೈಕ ನಾಯಕ ರಾಜ್ಯದಲ್ಲಿ ಯಾರಾದರೂ ಇದ್ದಾರೆ ಅಂತಂದರೆ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಸಿದ್ದರಾಮಯ್ಯನವರು, ಅದು ಕಾಂಗ್ರೆಸ್ ಪಕ್ಷದಲ್ಲಿ. ಸೊ ಆದ್ದರಿಂದ ಅಹಿಂದ ಮತಗಳು ಯಾವತ್ತೂ ನನ್ನ ಕೈ ತಪ್ಪಿ ಹೋಗೋದಿಲ್ಲ ಅನ್ನುವಂತಹ ಭರವಸೆ ಎಲ್ಲೋ ಒಂದು ಕಡೆ ಬಹಳ ದೃಢವಾಗಿ ಸಿದ್ದರಾಮಯ್ಯನವರಿಗಿದೆ. ಆದ್ದರಿಂದ ಆ ಅಹಿಂದ ಮತಗಳನ್ನು ಇಟ್ಕೊಂಡೇ ಸಿದ್ದರಾಮಯ್ಯನವರು ಮುಂದೆ ಪಾಲಿಟಿಕ್ಸನ್ನು ಮಾಡ್ತಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ರಾಜಕೀಯ ವಿರೋಧಿಗಳಿಗೆ ಇದು ಒಂದು ಎಚ್ಚರಿಕೆ ಅಂತ ಹೇಳ್ತಾ ಇದ್ದೆ. ಅಂದರೆ ಮುಂದಿನ ರಾಜಕೀಯ ಲೆಕ್ಕಾಚಾರವನ್ನು ಸಿದ್ದರಾಮಯ್ಯನವರು ಅಹಿಂದ ಮತಗಳನ್ನು ಹಿಡ್ಕೊಂಡು ಮಾಡ್ತಾ ಇದ್ದಾರೆ. ಅದು BJP ಅವರಿಗೆ, JDS ಅವರಿಗೆ ಆಗಿರಬಹುದು, ಅಥವಾ ಅವರ ಪಕ್ಷದಲ್ಲಿ ಯಾರ್ಯಾರು ಅವರ ವಿರೋಧಿಗಳಿದ್ದಾರೆ ಅವರಿಗೂ ಕೂಡ ಆಗಿರಬಹುದು.